ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರಕುವ ನಿಟ್ಟಿನಲ್ಲಿ ಸರ್ಕಾರಿ ಹಲವು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದಿದ್ದು, ಇದರ ಪ್ರಯೋಜನ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಪೋಷಕರು ಮುಂದಾಗಬೇಕೆಂದು ವೆಂಕಟೇಶ್ ಅಯ್ಯಂಗಾರ್ ಗುರೂಜಿ ತಿಳಿಸಿದರು. ತಾಲೂಕಿನ ಕೊರಟೀಕೆರೆ ಗ್ರಾಮದ ಸರ್ಕಾರಿ ಶಾಲಾ ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಇತ್ತೀಚೆಗೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳ ದಾಖಲಾತಿ ಕುಂಠಿತಗೊಳ್ಳುತ್ತಿರುವ ಹಿನ್ನೆಲೆ 10 ಶಾಲೆಗಳನ್ನು ಮುಚ್ಚಲಾಗುತ್ತಿದೆ. ಇದಕ್ಕೆ ಕಾರಣ ಸರ್ಕಾರ ಅಲ್ಲ, ನಾವು ಕಂಡುಕೊಳ್ಳುತ್ತಿರುವ ಬದಲಾವಣೆ ಕಾರಣವಾಗಿದೆ. ಈ ಹಿಂದೆ ಸರ್ಕಾರಿ ಶಾಲೆಗಳಲ್ಲಿಯೇ ಓದಿದ ಬಹುತೇಕ ಮಂದಿ ರಾಜಕಾರಣಿಗಳು ದೊಡ್ಡ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿರುವುದನ್ನು ಕಾಣಬಹುದಾಗಿದೆ. ಇವರೇ ನಮಗೆ ಸ್ಫೂರ್ತಿಯಾಗಿದ್ದಾರೆ. ಗ್ರಾಮಸ್ಥರು ಕೂಡ ಶಾಲೆಗಳ ಅಭಿವೃದ್ಧಿಗೆ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಮಕ್ಕಳು ಹಾಗೂ ಎಲ್ಲರೂ ತುಂಬ ಚೆನ್ನಾಗಿ ಅವರ ನಾಗರಿಕತೆಯನ್ನು ಬರೆದಿದ್ದಾರೆ. ಹಾಡನ್ನು ಹೇಳಿ ಮತ್ತು ಭಾಷಣವನ್ನು ಮಾಡಿರ್ತಕ್ಕಂಥದ್ದು. ಹಾಗೆ ಈ ಶಾಲೆ ಮುಂದುವರಿಬೇಕು ಅಂತ ಕೇಳ್ಕೊತೀನಿ. ಇದು 107 ಶತಮಾನಗಳನ್ನು ಕಳೆದಿದೆ. ನಮ್ಮ ತಂದೆ ಹುಟ್ಟಿರ್ತಕ್ಕಂಥ ತಾತ ಇದ್ದಂಥ ಊರಿದು. ಈ ಊರಿಗೆ ಏನೋ ಮಾಡಬೇಕು ಅಂತ ಹೇಳಿ ಹೊರಟು ಬಂದು ಸಣ್ಣದಾಗಿ ಭಗವಂತನ ಸನ್ನಿಧಾನವನ್ನು ಮಾಡಿ, ಹಾಗೆ ಇವಾಗ ಅಷ್ಟಲಕ್ಷ್ಮಿಯ ದೇವಸ್ಥಾನವನ್ನು ಮಾಡಿರ್ತಕ್ಕಂಥದ್ದು. ಭಗವಂತ ನಿಮ್ಮೆಲ್ಲರಿಗೂ ಆಯುಷ್ಯು, ಆರೋಗ್ಯ, ಐಶ್ವರ್ಯ, ಧನ, ಧಾನ್ಯ, ಶಾಂತಿ, ನೆಮ್ಮದಿ ಕೊಟ್ಟು ಈ ಕೊರಟೀಕೆರೆಯ ಗ್ರಾಮವು ಸುಗ್ರಾಮವಾಗಿ ಭಗವಂತನ ಆಶಯದಂತೆ ಬೆಳೆದು ಉನ್ನತಿಯಾಗಿ ಇನ್ನಷ್ಟು ಬೆಳೆದು ಮತ್ತಷ್ಟು ಬೆಳೆದು ಬಗದಷ್ಟು ಬೆಳೆದು ಸಮುದ್ರದಲ್ಲಿ ಎಷ್ಟು ಬಗೆದರೂ ಕೂಡ ಅದು ಇದಾಗೋದಿಲ್ಲ. ಹಾಗೆಯೇ ಭಗವಂತನ ಆಶಯದಂತೆ ಚೆನ್ನಾಗಿ ಬೆಳೆದು ಈ ಪ್ರಾಥಮಿಕ ಶಾಲೆ ಏನಿದೆ ಅದು ಇನ್ನಷ್ಟು ವೃದ್ಧಿಯಾಗಿ ಅಲ್ಲಿ ಇನ್ನೂ ಯಶೋಗಾಥೆಯನ್ನು ವೃದ್ಧಿ ಮಾಡಲಿ ಅಂತ ಭಗವಂತನ ಕೇಳಿಕೊಂಡು ನನ್ನ ಈ ಸಣ್ಣ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಶಾಲೆಯ ಮುಖ್ಯ ಶಿಕ್ಷಕಿ ತ್ರಿವೇಣಿ, ಇಸಿಒ ಯೋಗೇಶ್, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಪುಟ್ಟರಾಜು ಮಾತನಾಡಿದರು. ಶಾಲಾ ಶಿಕ್ಷಕರು, ಗ್ರಾಮದ ಮುಖಂಡರು, ಇತರೆ ಶಾಲಾ ಶಿಕ್ಷಕರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ವೇದಿಕೆ ಕಾರ್ಯಕ್ರಮದ ಬಳಿಕ ಶಾಲಾ ಮಕ್ಕಳಿಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಪೋಷಕರು, ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಕ್ಕಳ ಪ್ರತಿಭೆಯನ್ನು ಪ್ರೋತ್ಸಾಹಿಸಿದರು.